ಬಳ್ಳಾರಿ ಜೈಲಿನಲ್ಲಿ ನಿಷೇಧಿತ ವಸ್ತುಗಳ ಕಾರ್ಯಾಚರಣೆ ನಡೆಸಲಾಗಿದ್ದು ಮೊಬೈಲ್ ಫೋನ್ಗಳು ಪತ್ತೆಯಾಗಿದೆ. ಇನ್ನು ಜಾತಿ ವಿಚಾರದಲ್ಲಿ ನಿಂದನೆ ಅಂತ 2 ತಿಂಗಳ ಗರ್ಭಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಪತಿಯ ಹತ್ಯೆ ಮಾಡುವಂತಹ ಘಟನೆ ಒಂದು ನಡೆದಿದೆ. ಚಾಮರಾಜನಗರದಲ್ಲಿ ಹುಲಿಗಳ ಕಾಟ, ಹಾವೇರಿಯಲ್ಲಿ ಒಂಟಿ ಸಲಗದ ಆತಂಕ. ಇದರ ನಡುವೆ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ ಪಡಿತರವನ್ನು ಸೀಸ್ ಮಾಡಲಾಗಿದೆ. ಆ ಎಲ್ಲ ವರದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನಲ್ಲಿ ವೀಕ್ ಡೇಸ್ನಲ್ಲಿ ಪ್ರೊಫೆಸರ್, ವೀಕೆಂಡ್ನಲ್ಲಿ ಖತರ್ನಾಕ್ ಕಳ್ಳಿಯಾಗಿ ಬದಲಾಗ್ತಿದ್ದ ಐನಾತಿ ಮಹಿಳೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಸಿಕ್ಕ ಕಲ್ಯಾಣ ಮಂಟಪ ಪ್ರವೇಶಿಸಿ ಮದುವೆ ಮನೆಯಲ್ಲಿ ಚೆನ್ನಾಗಿ ತಿಂದು ಚಿನ್ನಾಭರಣ ದೋಚಿ ಹೋಗುತ್ತಿದ್ದ ಪ್ರೊಫೆಸರ್ ರೇವತಿಯನ್ನು ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗ ಮೂಲದ ರೇವತಿ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ವಾಸವಾಗಿದ್ಲು. ಬೆಳ್ಳಂದೂರು ಬಳಿಯ ಖಾಸಗಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿರುವ ಆರೋಪಿ ವಾರಪೂರ್ತಿ ಪಾಠ ಮಾಡ್ತಿದ್ಲು. ಆದ್ರೆ ಭಾನುವಾರ ಮಾತ್ರ ಸಂಬಂಧಿಕರ ರೀತಿಯಲ್ಲಿ ಮದುವೆ ಕಲ್ಯಾಣ ಮಂಟಪ ಪ್ರವೇಶಿಸುತ್ತಿದ್ಲು. ಅನುಮಾನ ಬಾರದಂತೆ ಎಲ್ಲರನ್ನೂ ಮಾತಾಡಿಸುತ್ತಿದ್ದ ಈಕೆ ಚಿನ್ನಾಭರಣವನ್ನ ಕದಿಯುತ್ತಿದ್ಲು. ನಂತರ ಮದುವೆ ಊಟ ಮಾಡಿಕೊಂಡು ಪರಾರಿ ಆಗ್ತಿದ್ಲು. ನವೆಂಬರ್ 25ರಂದು ಬಸವನಗುಡಿಯ ದ್ವಾರಕಾನಾಥ್ ಕಲ್ಯಾಣ ಮಂಟಪದಲ್ಲಿ ಈಕೆ ಸಂಬಂಧಿಕರ ರೀತಿ ತೆರಳಿ ಮದುವೆ ಮನೆಯವರ ಚಿನ್ನಾಭರಣ ಕದ್ದಿದ್ಲು. ಭಾನುವಾರದ ದಿನ ಬೆಂಗಳೂರನ್ನ ರೌಂಡ್ಸ್ ಹಾಕ್ತಿದ್ದ ಈಕೆ ಮದುವೆ ಇರುವ ಹಾಲ್ಗಳಿಗೆ ಪ್ರವೇಶ ಮಾಡ್ತಿದ್ಲು. ಬಸವನಗುಡಿ ಪೊಲೀಸರ ವಿಚಾರಣೆ ವೇಳೆ 3 ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ಬಂಧಿತಳಿಂದ 32 ಲಕ್ಷ ರೂಪಾಯಿ ಮೌಲ್ಯದ 262 ಗ್ರಾಂ ಚಿನ್ನಾಭರಣ ಹಾಗೂ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ಬಾಗಲಕೋಟೆ, ವಿಜಯಪುರ, ಉತ್ತರ ಕನ್ನಡ ಮತ್ತು ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ದಾಳಿ ನಡೆಸಿದ್ದಾರೆ. ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿಗಳನ್ನು ಪತ್ತೆ ಹಚ್ಚಿದ್ದಾರೆ. ರಾಯಚೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಇಇ ಬಿ ವಿಜಯಲಕ್ಷ್ಮಿಗೆ ಸೇರಿದ 5 ಕಡೆಗೆ ದಾಳಿ ಮಾಡಲಾಗಿದೆ. ಸಿಂಧನೂರಿನಲ್ಲಿ ಎಇಇ ಆಗಿರುವಂತಹ ವಿಜಯಲಕ್ಷ್ಮಿ ಮೇಲೆ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ 3 ಜಿಲ್ಲೆಯ 5 ತಂಡಗಳಿಂದ ದಾಳಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಹಾಗೂ ಹಳಿಯಾಳದಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಸಿದ್ದಾಪುರ ಕೋಲ್ ಸಿರ್ಸಿ ಗ್ರೂಪ್ನ ಗ್ರಾಮ ಸೇವಾ ಸಹಕಾರಿ ಸಂಘ ನಿಯಮಿತದ ಸಿಇಒ ಮಾರುತಿ ಯಶವಂತ್ ಮಾಲ್ವಿ ವಿರುದ್ಧ ಅಕ್ರಮ ಆಸ್ತಿ ಹಾಗೂ ಹಣ ಹೊಂದಿದ ಆರೋಪದ ಮೇಲೆ ದಾಳಿ ಮಾಡಲಾಗಿದೆ. ಇತ್ತ ವಿಜಯಪುರದಲ್ಲೂ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಬಸವನ ಬಾಗೇವಾಡಿ ತಾಲೂಕಿನ ಕೃಷಿ ಎಡಿ ಮಾಳಪ್ಪ ಯರ್ಜರಿ ನಿವಾಸ ಸೇರಿ 4 ಕಡೆಗೆ ಲೋಕ ದಾಳಿ ನಡೆಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರು ಶ್ಯಾಮ್ ಸುಂದರ್ ಕಾಂಬಳೆ ಅವರ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲಿಸಿದ್ದಾರೆ. ನಿಷೇಧಿತ ವಸ್ತುಗಳ ಪತ್ತೆ ಕಾರ್ಯಾಚರಣೆಯ ವೇಳೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 10 ಮೊಬೈಲ್ ಫೋನ್ಗಳು ಪತ್ತೆಯಾಗಿವೆ. ಮಿಡ್ನೈಟ್ನಲ್ಲಿ ನಡೆದ ಕಾರ್ಯಾಚರಣೆ ವೇಳೆ ಜೈಲಿನ 3ನೇ ಬ್ಯಾರೆಕ್ನ ನೆಲದಡಿಯಲ್ಲಿ 3, ಜನರಲ್ ಶೌಚಾಲಯದ ಮುಂಭಾಗದ ಗಿಡಗಳ ಮರೆಯಲ್ಲಿ 3 ಸೇರಿ ವಿವಿಧೆಡೆ ಒಟ್ಟು 10 ಕೀಪ್ಯಾಡ್ ಮೊಬೈಲ್ ಪತ್ತೆಯಾಗಿವೆ. ಜೈಲಿನಲ್ಲಿ ಕೈದಿಗಳು ಬಳಕೆ ಮಾಡ್ತಾ ಇದ್ದ ಮೊಬೈಲ್ ಫೋನ್ಗಳು ಇವಾಗಿದ್ದು, ಯಾವ ಕೈದಿಗಳು ಮೊಬೈಲ್ ಬಳಕೆ ಮಾಡ್ತಾ ಇದ್ರು ಅನ್ನೋದನ್ನ ಪತ್ತೆ ಹಚ್ಚಲು ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಜೈಲಿನ ಬಿಗಿ ಭದ್ರತೆ ಹಾಗೂ ತಪಾಸಣೆ ನಡುವೆಯೂ ಮೊಬೈಲ್ ಹಾಗೂ ಚಾರ್ಜರ್ ಒಳ ಹೋಗಿರೋದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಮೊಬೈಲ್ ಪತ್ತೆ ಕುರಿತು ಅಪರಿಚಿತರ ವಿರುದ್ಧ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳೆಯೊಬ್ಬಳು ತನ್ನ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಂದು ಮೃತದೇಹವನ್ನ ಮರ ಕತ್ತರಿಸೋ ಮಿಷನ್ನಲ್ಲಿ ಪೀಸ್ ಮಾಡಿ ಚರಂಡಿ ಹಾಗೂ ಗಂಗಾ ನದಿಗೆ ಎಸೆದ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ನಡೆದಿದೆ. ಹತ್ಯೆ ಆರೋಪಗಳನ್ನ ರೂಬಿ ಮತ್ತು ಗೌರವ್ ಎಂದು ಗುರುತಿಸಲಾಗಿದೆ. ಇಬ್ಬರನ್ನು ಬಂಧಿಸಲಾಗಿದ್ದು ಜೈಲಿಗೆ ಕಳುಹಿಸಲಾಗಿದೆ. ಚಂದೌಸಿ ಪ್ರದೇಶದ ಮೊಹಲ್ಲಾ ಚುನ್ನಿ ನಿವಾಸಿ ರೂಬಿ ನವೆಂಬರ್ 18ರಂದು 38 ವಯಸ್ಸಿನ ಪತಿ ರಾಹುಲ್ ನಾಪತ್ತೆಯಾಗಿದ್ದಾನೆ ಎಂದು ದೂರು ದಾಖಲಿಸಿದ್ಲು. ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಹೀಗಿದ್ದಾಗ ಡಿಸೆಂಬರ್ 15ರಂದು ಈದ್ಗಾ ಪ್ರದೇಶದ ಬಳಿಯ ಚರಂಡಿಯಲ್ಲಿ ತಲೆ, ಕೈ ಮತ್ತು ಕಾಲುಗಳಿಲ್ಲದ ಮೃತದೇಹ ಪತ್ತೆಯಾಗಿದ್ದು ಶವವನ್ನು ವಶಕ್ಕೆ ತೆಗೆದುಕೊಂಡು ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ವಿಧಿವಿಜ್ಞಾನ ತಂಡವು ವಿವರವಾದ ಪರೀಕ್ಷೆ ನಡೆಸಿ ಡಿಎನ್ಎ ಮಾದರಿಗಳನ್ನು ಸಂಗ್ರಹಿಸಿತ್ತು. ತನಿಖೆಯ ಸಮಯದಲ್ಲಿ ದೇಹದ ಮೇಲೆ ರಾಹುಲ್ ಎಂಬ ಹೆಸರಿನ ಹಚ್ಚೆ ಪೊಲೀಸರಿಗೆ ಕಂಡುಬಂದಿದೆ. ಇದಾದ ಬಳಿಕ ಹತ್ತಿರದ ಪೊಲೀಸ್ ಠಾಣೆಗಳಲ್ಲಿ ಕಾಣೆಯಾದ ವ್ಯಕ್ತಿಗಳ ವರದಿಗಳ ಪರಿಶೀಲನೆ ಮಾಡಿದ್ರು. ಬಳಿಕ ರೂಬಿಯಾ ಮೇಲೆ ಶಂಕೆ ವ್ಯಕ್ತಪಡಿಸಿ ವಿಚಾರಣೆ ನಡೆಸಿದಾಗ ಅಕ್ರಮ ಸಂಬಂಧದಲ್ಲಿರುವುದು ಪತಿಗೆ ಗೊತ್ತಾಗಿದ್ದಕ್ಕಾಗಿ ಪ್ರಿಯಕರ ಗೌರವ್ ಜೊತೆ ಸೇರಿ ಹತ್ಯೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ. ಹಾವೇರಿಯ ನಾಗೇಂದ್ರ ಮಟ್ಟಿಯಲ್ಲಿ ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ 7ಕ್ಕೂ ಅಧಿಕ ಮನೆಗಳನ್ನು ಕದಿಮರು ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿ ನಗದು, ಚಿನ್ನಾಭರಣ ಸೇರಿದಂತೆ ವಿವಿಧ ವಸ್ತುಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ನಾಗೇಂದ್ರ ಮಟ್ಟಿಯ ನಾಗರಾಜ್ ಕುಂಬಾರ್, ಫಾತಿಮಾ ನದಾಫ್, ನೂರ್ಜಾನ್ ಮತ್ತು ಸಲ್ಮಾ ಬೇವಿನಹಳ್ಳಿ, ಭೀರೇಶ್ ಸೇರಿದಂತೆ ಹಲವರ ಮನೆ ಕಳ್ಳತನವಾಗಿದೆ. ಅಕ್ಕಪಕ್ಕದಲ್ಲಿ ಅಕ್ಕತಂಗಿಯ ಮನೆಯನ್ನ ಕದ್ದ ಖದೀಮರು ಮನೆಯಲ್ಲಿ ಶುಭ ಕಾರ್ಯ ಹಾಗೂ ಕತ್ನಾ ಕಾರ್ಯಕ್ರಮಕ್ಕೆ ಕೂಡಿಟ್ಟ ಹಣ, ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಅಲ್ಲದೆ ನೂರ್ಜಾನ್ ಮನೆಯಲ್ಲಿ ಚಳಿಗೆ ಚಹಾ ಮಾಡಿಕೊಂಡು ಸೇವಿಸಿ ಟಿವಿ ಹಾಗೂ ಫ್ಯಾನ್
ವ್ಯಾನ್ ಕದ್ದುಕೊಂಡು ಹೋಗಿದ್ದಾರೆ. ಕಳ್ಳರ ಕೃತ್ಯಕ್ಕೆ ನಾಗೇಂದ್ರ ಮಟ್ಟಿಯ ಜನರು ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಹಾವೇರಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪಕ್ಕೀರಯ್ಯ ನಡೆಸಿದಂತ ವಾಕ್ಥ್ರೂ ಇಲ್ಲಿದೆ ನೋಡಿ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಉಡಿಗಾಲ ವೀರನಪುರ ಗ್ರಾಮದ ರೈತರಲ್ಲಿ ಹುಲಿಯ ಆತಂಕ ಮನೆ ಮಾಡಿದೆ. ನಂಜೇದೇವನಪುರ ಸುತ್ತಲೂ 5 ಹುಲಿ ಪ್ರತ್ಯಕ್ಷ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಲಿ ಸೆರೆಗೆ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ನಿನ್ನೆ ರಾತ್ರಿ ಮತ್ತೆ ಹುಲಿಗಳ ಸಂಚಾರ ಕಂಡು ಬಂದಿದೆ. ಹುಲಿ ಸಂಚಾರದ ಹೆಜ್ಜೆ ಗುರುತು ಪತ್ತೆಯಾಗಿವೆ. ಹುಲಿ ಹೆಜ್ಜೆ ಗುರುತು ಕಂಡು ಅನ್ನದಾತರು ಆತಂಕಕ್ಕೆ ಒಳಗಾಗಿದ್ದಾರೆ. ಹುಲಿ ಸೆರೆಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಅಲ್ಲದೆ ಹಾರಂಗಿ ಶಿಬಿರದಿಂದ ಈಶ್ವರ, ಲಕ್ಷ್ಮಣ ಸಾಕಾನೆಗಳನ್ನ ಕರೆತಂದಿದ್ದಾರೆ. ಹುಲಿಯ ಹೆಜ್ಜೆ ಗುರುತು ಕಂಡು ಗ್ರಾಮಸ್ಥರು ಭಯ ಬೀಳುತ್ತಿದ್ದಾರೆ. ಈಗಾಗಲೇ 3 ಹಳ್ಳಿಯ ರೈತರಿಗೆ ಜಮೀನುಗಳಿಗೆ ಹೋಗದಂತೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನೋಡಿ, ಈಗ ಹೋಗಿರೋದು ಎಷ್ಟು ಹುಲಿ. ಹಾವೇರಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಒಂಟಿ ಸಲಗ ಅಡ್ಡಾದಿಡ್ಡಿ ಓಡಾಡುತ್ತಿದೆ. ಜಿಲ್ಲೆಯ ಬ್ಯಾಡಗಿ ಮತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಓಡಾಡುತ್ತಿದ್ದ ಆನೆ ಇವತ್ತು ಹಿರೇಕೆರೂರು ಪಟ್ಟಣದಲ್ಲಿ ಪ್ರತ್ಯಕ್ಷವಾಗಿದೆ. ಹಿರೇಕೆರೂರು ಪಟ್ಟಣದ ದುರ್ಗಾದೇವಿ ನಗರದ ಶಾಸಕರ ಮಾದರಿ ಶಾಲೆಯ ಗೇಟ್ ಮುರಿದು ಶಾಲೆಯ ಕಾಂಪೌಂಡ್ ದಾಟಿ ಹೋಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆತಂಕ ಮೂಡಿಸಿದೆ. ಮೊನ್ನೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಮತ್ತು ಹಿರೇಅಣಜಿ ಗ್ರಾಮದ ಬಳಿ ಪ್ರತ್ಯಕ್ಷವಾಗಿತ್ತು. ನಿನ್ನೆ ರಾಣೆಬೆನ್ನೂರ ತಾಲೂಕಿನ ಕುಸಗೂರು ಗ್ರಾಮದ ಬಳಿ ಆನೆ ಪ್ರತ್ಯಕ್ಷವಾಗಿದೆ. ಕಳೆದ 4 ದಿನಗಳಿಂದ ಆನೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ರೈತರು ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಹಾನಿ ಮಾಡುತ್ತಾ ಕಂಡಲ್ಲಿ ನುಗ್ಗಿ ಹೋಗುತ್ತಿದೆ. ಗಜರಾಜನನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆಯ ಸಿಬ್ಬಂದಿ ಕಸರತ್ತು ನಡೆಸಿದ್ದಾರೆ. ಇವತ್ತು ಶಿಕಾರಿಪುರದತ್ತ ಆನೆ ಮುಖ ಮಾಡಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೆ ಆನೆಯನ್ನ ವಾಚ್ ಮಾಡುತ್ತಿದ್ದಾರೆ. ಅರಣ್ಯ ಪ್ರದೇಶಕ್ಕೆ ಕಳಿಸುವ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕಾಡಾನೆಗಳನ್ನ ಓಡಿಸಲು ಅರಣ್ಯ ಇಲಾಖೆ ಹೊಸ ಕಾರ್ಯತಂತ್ರವನ್ನ ರೂಪಿಸಿದೆ. ಅರಣ್ಯದಿಂದ ಕಾಡಾನೆಗಳು ನಾಡಿಗೆ ಬರದಂತೆ ತಪ್ಪಿಸಲು ಎಐ ಕ್ಯಾಮೆರಾ ಬಳಸಲು ಆರಂಭಿಸಲಾಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವೀರಹೊಸಹಳ್ಳಿ ಗಾಡಿ ಪ್ರದೇಶದಲ್ಲಿ ಈ ಕ್ಯಾಮೆರಾಗಳನ್ನ ಪ್ರಾಯೋಗಿಕವಾಗಿ ಬಳಕೆ ಮಾಡಲಾಗಿದೆ. ಆನೆ ಕಾಣಿಸುತ್ತಿದ್ದಂತೆ ಕ್ಯಾಮೆರಾದಿಂದ 20ಕ್ಕೂ ಹೆಚ್ಚು ವಿವಿಧ ಬಗೆಯ ಶಬ್ದ ಮಾಡುತ್ತೆ. ಆನೆಗಳು 150 ಮೀಟರ್ ದೂರದಲ್ಲಿದ್ದಾಗಲೇ ಆನೆಗಳನ್ನ ಕ್ಯಾಮೆರಾ ಗುರುತಿಸಿ ಕೂಗುತ್ತೆ. ಈ ಶಬ್ದಕ್ಕೆ ಆನೆಗಳು ಹೆದರಿ ಕಾಡಿಗೆ ಓಡುತ್ತವೆ. ಈ ಬಗ್ಗೆ ಡಿಸಿಎಫ್ ಪರಮೇಶ್ ವಿವರಣೆಯನ್ನ ನೀಡಿದ್ದಾರೆ. ನಮ್ಮ ಮೈಸೂರು ಪ್ರತಿನಿಧಿ ಡಿಸಿಎಫ್ ಪರಮೇಶ್ ಜೊತೆಗೆ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕಾಡಿನಿಂದ ನಾಡಿಗೆ ಬರೋದು ತಪ್ಪಿಸೋದಕ್ಕೋಸ್ಕರ ಏನಿದು ಎಐ ಟೆಕ್ನಾಲಜಿ ಏನನ್ನ ತಾವು ಹೇಳ್ದಂಗೆ ಇದು ಎ ಜಗತ್ತು ಕಲಿಯುಗ. ಎ ಕ್ಯಾಮ್ರಾ ಬಂದಿರೋದ್ರಿಂದ ಈ ಏನಾದ್ರು ಒಂದು 500 ಮೀಟರ್ ಅಂತದಲ್ಲಿ ಅಥವಾ ಒಂದು 750 ಮೀಟರ್ ತನಕನೂ ಏನೇ ಒಂದು ಅನಿಮಲ್ ಓಡಾಡಿದ್ರೆ ಆ ಬೇಸ್ಡ್ ಆನ್ ದಿ ಏನಿದೆ ನಮ್ಮದು ಪಿಕ್ಸೆಲ್ ಮೇಲೆ ಇಂಥದ್ದೇ ಅನಿಮಲ್ ಅಂತ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಸೆನ್ಸಾರ್ಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಆ ಸೆನ್ಸಾರ್ ಮೇಲೆ ಆ ಸೆನ್ಸಾರ್ ವಿಲ್ ಐಡೆಂಟಿಫೈ ವೆದರ್ ಇಟ್ ಇಸ್ ಎಲಿಫೆಂಟ್ ಅನ್ನೋದನ್ನ ಐಡೆಂಟಿಫೈ ಮಾಡಿ ಎಲಿಫೆಂಟ್ ಬಂದ ತಕ್ಷಣ ಅದು ಒಂದು ಸೆನ್ಸಾರ್ ವರ್ಕ್ ಆಗಿ ಅದನ್ನು ಕೂಗ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಕೂಗಿಗೆ ಆ ಮೈಕ್ ಸಿಸ್ಟಮಲ್ಲಿ ಆಗೋದ್ರಿಂದ ಇಲ್ಲಿಂದನೇ ಓಡಿಸ್ಲಿಕ್ಕೆ ಅದು ಅನುಕೂಲ ಆಗಿದೆ. ಇದನ್ನು ನಾವು ಪ್ರಾಯೋಗಿಕವಾಗಿ ಈಗ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಒಂದೊಂದು ಕ್ಯಾಮ್ರಾಗಳನ್ನು ಇಟ್ಟು ವರ್ಕ್ ಮಾಡ್ತಾ ಇದ್ದೇವೆ. ಇಟ್ ಈಸ್ ರಿಯಲಿ ವರ್ಕಿಂಗ್ ಗುಡ್ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಬುರಗಿಯಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ 2280 ಕೆಜಿ ಪಡಿತರ ಅಕ್ಕಿ ಆಹಾರ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಕಲಬುರಗಿ ನಗರದ ಆಳಂದ ರಸ್ತೆಯ ವಿಶ್ವರಾಧ್ಯ ದೇವಸ್ಥಾನದ ಬಳಿ ಪಡಿತರ ಅಕ್ಕಿ ಸೀಸ್ ಮಾಡಲಾಗಿದೆ. ಪಡಿತರ ಅಕ್ಕಿ ಬುಲೆರೋ ವಾಹನದಲ್ಲಿ ತುಂಬಿಕೊಂಡು ಹೋಗಲಾಗ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. 82,000 ರೂಪಾಯಿ ಮೌಲ್ಯದ 2280 ಕೆಜಿ ಅಕ್ಕಿ, 5 ಲಕ್ಷ ಮೌಲ್ಯದ ಬುಲೆರೋ ವಾಹನ ಜಪ್ತಿ ಮಾಡಲಾಗಿದೆ. ಈ ಪಡಿತರ ಅಕ್ಕಿ ಮಹಾರಾಷ್ಟ್ರದ ಉಸ್ಮಾನಾಬಾದ್ಗೆ ಸಾಗಿಸಲಾಗ್ತಿತ್ತು ಎಂದು ವಾಹನ ಚಾಲಕ ಹೇಳಿದ್ದಾನೆ. ಸಿದ್ದು ಪೂಜಾರಿ ಮತ್ತು ವಾಹನ ಚಾಲಕ ರಾಹುಲ್ ವಿರುದ್ಧ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.